ಇದನ್ನು ಕಾಲುವೆಗಳೆಲ್ಲ ಓಪನ್ ಆಗಬೇಕು. ಯಾವನೋ ಓಪನ್ ಬದುಕೋಣೋದಕ್ಕೆ ರೈತರಿಗೆ ಸ್ವಲ್ಪ ನೀವು ಸೀರಿಯಸ್ ಆಗಿದೆ ಅಂತ. ಎಲ್ಲಿರೋದು? ಚಿಕ್ಕಬಳ್ಳಾಪುರ ನಗರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗುವ ರಸ್ತೆ ಮಧ್ಯೆ ಇರುವ ಅಣಕನೂರು ಅಚ್ಚುಕಟ್ಟು ಪ್ರದೇಶ ಸಂಪೂರ್ಣ ನೀರಿನಲ್ಲಿ ಮುಳುಗಿ ಹೋಗಿ ರೈತರ ಬೆಳೆಗಳು ಹಾಳಾಗಿ ಲಕ್ಷಾಂತರ ರೂಪಾಯಿಗಳ ನಷ್ಟ ಉಂಟಾಗ್ತಿದೆ. ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳೋಣ ಅನ್ನೋ ಚಿಂತೆಯಲ್ಲಿದ್ದಾರೆ ರೈತರು. ನಮ್ಮ ಸಮಸ್ಯೆಗೆ ಪರಿಹಾರ ಸೂಚಿಸಿ ಅಂತ ಅಣಕನೂರು ರೈತರು ಅರ್ಜಿ ಹಿಡಿದು ಡಿಸಿ ಕಚೇರಿ ಜನಪ್ರತಿನಿಧಿಗಳ ಹತ್ರ ಹೋಗ್ತಾ ಇದ್ದಾರೆ. ಅರೆ ಇದೇನಪ್ಪ, ಮಳೆ ಇಲ್ಲ, ಕೆರೆ ತುಂಬಿಲ್ಲ, ಇದಕ್ಕಿದ್ದಂಗೆ ತೋಟಗಳಿಗೆ ನೀರು ಎಲ್ಲಿಂದ ಬಂತು ಅಂತ ಯೋಚಿಸ್ತಿದ್ದೀರಾ? ಚಿಕ್ಕಬಳ್ಳಾಪುರ ನಗರದಲ್ಲಿ ಬಳಕೆ ಮಾಡಿ ಹೊರಗೆ ಬಿಟ್ಟ ನೀರು ಮುಸ್ಟೂರು ಕೆರೆ ನೀರು ಕಾಲುವೆ ಮುಖಾಂತರ ಹರಿದು ಅಮಾನಿ ಗೋಪಾಲಕೃಷ್ಣ ಕಡೆ ಸರಾಗವಾಗಿ ಹರಿದು ಹೋಗುವ ರಾಜಕಾಲುವೆ ಮುಚ್ಚಿ ಹೋಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗುವ ರಸ್ತೆ ಫ್ಲೈಓವರ್ ಹತ್ರ ಕಟ್ಟಿರೋ ಸರ್ಕಾರಿ ಮಹಿಳಾ ಕಾಲೇಜು, ಅದರ ಸುತ್ತಮುತ್ತ ತಲೆ ಎತ್ತಿರುವ ಲೇಔಟ್ಗಳಿಂದ ನೀರು ಮುಂದಕ್ಕೆ ಸಾಗಿ ಹೋಗಲು ಆಗದೆ ಅಣಕನೂರು ರೈತರ ಕೃಷಿ ತೋಟಗಳಿಗೆ ನುಗ್ಗಿವೆ. ಇದರಿಂದ ರೈತರ ಸುಮಾರು 100 ಎಕರೆ ಪ್ರದೇಶದಲ್ಲಿಟ್ಟಿರುವ ದ್ರಾಕ್ಷಿ, ದಾಳಿಂಬೆ, ಶಾಮಂತಿ ಹಾಗೂ ರೋಸ್, ತರಕಾರಿ, ಜೋಳ, ತೆಂಗಿನ ತೋಟ ಹಾಳಾಗಿ ಹೋಗಿದೆ. ಫಸಲಿಗೆ ಬಂದ ದ್ರಾಕ್ಷಿ ಕೊಳೆತು ಹೋಗಿದೆ, ಜೋಳ ಒಣಗಿ ಹೋಗಿದೆ. ಕೆರೆ ಅಂಗಳದಲ್ಲಿ ಹಾಕಿರುವ ಬೋರ್ವೆಲ್ಗಳನ್ನು ಆನ್ ಮಾಡಲು ಆಗ್ತಾ ಇಲ್ಲ. 10 ವರ್ಷಗಳಿಂದ ಇದನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಿದ್ದ ಅಣಕನೂರು ರೈತರು ಈಗ ದಿಕ್ಕು ಕಾಣದಂತಾಗಿದ್ದಾರೆ.